ವೀಕ್ಷಕರೇ, ನೀವು ಕೂಡ ಜ್ಯೋತಿಷ್ಯವನ್ನು ಕಲಿಬೇಕು ಅಂತ ಹೇಳಿ ಆಸೆಯನ್ನು ಇಟ್ಕೊಂಡಿದ್ರೆ ನಾಳೆ ಕ್ಲಾಸಸ್ಗಳು ನಡೀತಾ ಇದೆ. ಅಂದರೆ ಫ್ರೀ ಕ್ಲಾಸಸ್ ನಡೆಯುತ್ತೆ. ಫ್ರೀ ಕ್ಲಾಸಸ್ಗೆ ನೀವು ಕೂಡ ಒಮ್ಮೆ ರಿಜಿಸ್ಟರ್ ಮಾಡಿಕೊಂಡು ಅಟೆಂಡ್ ಮಾಡಬಹುದು. ನಿಮಗೆ ಕ್ಲಾಸಸ್ ಬಗ್ಗೆ ಒಂದು ಐಡಿಯಾ ಸಿಗುತ್ತೆ. ಅದಾದ ನಂತರ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಡಿಸೆಂಬರ್ 1ನೇ ತಾರೀಕು ಕ್ಲಾಸಸ್ಗಳು ಆರಂಭ ಆಗುತ್ತೆ. ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಗೆ ನೀವು ನೇರವಾಗಿ ಕರೆ ಮಾಡಬಹುದು, ಮತ್ತು ಗುರುಜಿ ಬಳಿ ಮಾತನಾಡಬಹುದು. ಮತ್ತು ಇನ್ನೊಂದು ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇರುತ್ತೆ. ನೀವು ಈ ಒಂದು ಜ್ಯೋತಿಷ್ಯವನ್ನು ಕಲಿಬೇಕು ಅಂತ ಹೇಳಿ ಆಸೆಯನ್ನು ಇಟ್ಕೊಂಡಿದ್ದರು, ಆ ನಂಬರ್ಗೆ ಕರೆ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ದುಶ್ಚಟಗಳಿಗೆ ದಾಸರಾಗ್ತಾ ಇದ್ದಾರೆ ಕೆಲವರು. ಇತ್ತೀಚಿನ ದಿನಗಳಲ್ಲಿ ದುಶ್ಚಟಗಳು ಅಂತಂದ್ರೆ ಏನು ಅಂತ ಹೇಳಿ ಸಣ್ಣ ಮಕ್ಕಳಿಗೂ ಕೂಡ ಗೊತ್ತಾಗ್ತಾ ಇದೆ. ಅಷ್ಟರ ಮಟ್ಟಿಗೆ ದುಶ್ಚಟಗಳು ಹೆಚ್ಚಾಗ್ತಾ ಇದೆ. ದುಶ್ಚಟಗಳು ಹೆಚ್ಚಾಗೋದಕ್ಕೆ ಗ್ರಹಗತಿಗಳು ಕಾರಣನ ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಪಂಡಿತ್ ದಿನೇಶ್ ಗುರುಜಿ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಮುಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ಗುರುಜಿ. ನೋಡಿ, ಸಾಮಾನ್ಯವಾಗಿ ದುಶ್ಚಟಗಳು ಮುಂಚೆಯಿಂದಲೂ ಕೂಡ ಇರೋದಿಲ್ಲ. ಕೆಲವರಿಗೆ ಅಪ್ಪ ಅಮ್ಮನಿಂದಲೂ ಕೂಡ ಕಲ್ತಿರೋದಿಲ್ಲ, ಅಥವಾ ಫ್ರೆಂಡ್ಸ್ಗಳಿಂದಲೂ ಕೂಡ ಕಲ್ತಿರೋದಿಲ್ಲ. ಇತ್ತೀಚಿನ ದಿನಗಳಿಗೆ ಹೇಗಾಗ್ಬಿಟ್ಟಿದೆ ಅಂದ್ರೆ, ಕಾಲೇಜ್ ಹೋದ ನಂತರ ಯಾರೋ ಮಾಡಿದ್ರು ನಾನು ಒಮ್ಮೆ ಮಾಡೋಣ ಅಂತ ಹೇಳಿ ಕೆಲವೊಂದು ದುಶ್ಚಟಗಳಿಗೆ ದಾಸರಾಗ್ತಾ ಇದ್ದಾರೆ. ಬರೀ ಗಂಡು ಮಕ್ಕಳು ಮಾತ್ರ ಅಲ್ಲ, ಹೆಣ್ಮಕ್ಳು ಕೂಡ ಇತ್ತೀಚಿನ ದಿನಗಳಲ್ಲಿ ದುಶ್ಚಟಗಳಿಗೆ ಒಳಗಾಗ್ತಾ ಇದ್ದಾರೆ. ಕಾರಣ ಏನು ಅಂತ ಹೇಳಿ ಮೊದಲಿಗೆ ಯಾವ ಗ್ರಹಕ್ಕಿಂತ ಹೆಚ್ಚಾಗಿ ಯಾವ ಮನೆ ಅನ್ನೋದು ಇಂಪಾರ್ಟೆಂಟು. ಗ್ರಹ 2ನೇ ಲೆವೆಲಲ್ಲಿ ಬರುತ್ತೆ, ಮನೆ ಬಂದ್ಬಿಟ್ಟು 1ನೇ ಲೆವೆಲಲ್ಲಿ ಬರುತ್ತೆ. ಒಂದು ಮನೆ ನಿಗೂಢ ಮನೆ ಅಂತ ನಾವು ಯಾವಾಗಲೂ ಕೂಡ ಜ್ಯೋತಿಷ್ಯದಲ್ಲಿ ಕರೀತಕ್ಕಂಥದ್ದು 8ನೇ ಮನೆ. ಯಾವ ಮನೆಯನ್ನು ವಿಶ್ಲೇಷಣೆ ಮಾಡೋಕ್ಕಾಗೋದಿಲ್ವೋ ಜ್ಯೋತಿಷ್ಯ ಶಾಸ್ತ್ರದಲ್ಲಿ, ಅದರಲ್ಲಿ ಮೊದಲನೇದು 8, 2ನೇದು 12. ಇವೆರಡೂ ಕೂಡ ವಿಶ್ಲೇಷಣೆ ಮಾಡೋಕ್ಕೆ ಸ್ವಲ್ಪ ಕಷ್ಟ ಸಾಧ್ಯ. ಒಬ್ಬ ವ್ಯಕ್ತಿಗೆ ಒಂದು ದಶದಲ್ಲಿ 8ನೇ ಮನೆ ಗ್ರಹದಲ್ಲಾದರೂ ಆಗಲಿ, ನಕ್ಷತ್ರದಲ್ಲಾದರೂ ಆಗಲಿ, ಉಪನಕ್ಷತ್ರದಲ್ಲಾದರೂ ಆಗಲಿ ನಡೀತಾ ಇದ್ದರೆ ಅವನನ್ನು ಭಾಳ ಎತ್ತರಕ್ಕೆ ಕರ್ಕೊಂಡು ಹೋಗ್ತಕ್ಕಂಥ ಒಂದು ಸ್ಥಾನದಲ್ಲೂ ಇಡುತ್ತೆ. ಒಬ್ಬ ದೊಡ್ಡ ವಿಜ್ಞಾನಿ ಆಗ್ತಕ್ಕಂಥದ್ದು, ಅಥವಾ ಸಂಶೋಧನೆ ಕೇಂದ್ರದಲ್ಲಿ ಉನ್ನತ ಸ್ಥಾನದಲ್ಲಿರ್ತಕ್ಕಂಥದ್ದು, ಇವೆಲ್ಲವೂ ಕೂಡ 8ನೇ ಮನೆಯೇ. ಅದೇ 8ನೇ ಮನೆ ಪಾತಾಳಕ್ಕೂ ಕೂಡ ಕರ್ಕೊಂಡು ಹೋಗುತ್ತೆ. ನೀವು ಹೇಗೆ 8 ಬರಿತೀರೋ, 8 ಬರಿಬೇಕಾದ್ರೆ ಒಂದು ಮೇಲಿರುತ್ತೆ, ಒಂದು ಕೆಳಗಡೆ ಇರುತ್ತೆ, ಮತ್ತು ಅದು ರೊಟೇಟ್ ಹೊಡಿತಾನೆ ಇರುತ್ತೆ. 8ನೇದು ಯಾವ ಜ್ಯೋತಿಷಿ ಕೂಡ ಪ್ರೆಡಿಕ್ಟ್ ಮಾಡೋದು ಸಾಧ್ಯವಿಲ್ಲ. ಯಾವ ಅಸ್ಟ್ರಾಲಜರ್ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ 8ನೇ ಮನೆ. ಯಾವಾಗ 8ನೇ ಮನೆ ದಶ ಬರುತ್ತೋ ಆವಾಗಲೇ ದುಶ್ಚಟಕ್ಕೆ ಬಲಿಯಾಗ್ತಕ್ಕಂಥದ್ದು. ಕೆಲವೊಂದು ಸತಿ ನೋಡೋಕ್ಕೆ ಕಾಂಬಿನೇಷನ್ನು ಭಾಳ ಅದ್ಭುತವಾಗಿರುತ್ತೆ. 10ನೇ ಮನೆ ಬಂದಿರುತ್ತೆ, 6ನೇ ಮನೆ ಬಂದಿರುತ್ತೆ, ಯಾವುದಾದ್ರು ಒಂದು ಆ ಲೈನಲ್ಲಿ 8 ಅಂತ ಬಂದುಬಿಟ್ರೆ ವರ್ಡ್ ಆಫ್ ಕಾಷನ್. 8 ಎನರ್ಜೀಸ್ ಪಾಸಿಟಿವಾ ನೆಗೆಟಿವಾ ಅಂತ ಆ ವ್ಯಕ್ತಿಯಿಂದನೇ ತಿಳ್ಕೊಳ್ಬೇಕಾಗತ್ತೆ, ಅಥವಾ ಕುಟುಂಬದಿಂದನೇ ತಿಳ್ಕೊಬೇಕಾಗತ್ತೆ.